ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರ ಹಾಗೂ ಬಾಣಂತಿಯರ ಆಹಾರ ಕ್ರಮ ಕುರಿತು ಆಹಾರ ತಜ್ಞೆ ಡಾಕ್ಟರ್ ದಿವ್ಯಾ ದೋಸೆಮನೆ ಅವರೊಡನೆ ಸಂದರ್ಶನ. ಕೇಳುಗರೆ, ಗರ್ಭಿಣಿಯರ ಹಾಗೂ ಬಾಣಂತಿಯರ ಆಹಾರ ಕ್ರಮ ಹೇಗಿರಬೇಕು ಹಾಗೂ ಇದರ ಒಂದು ಪ್ರಾಮುಖ್ಯತೆ ಏನು, ಮಗುವಿನ ಬೆಳವಣಿಗೆಯಲ್ಲಿ ಹಾಗೂ ತಾಯಿಯ ಆರೋಗ್ಯದಲ್ಲಿ ಇದು ಯಾವ ರೀತಿ ಪ್ರಭಾವವನ್ನು ಬೀರ್ತದೆ, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಡಾಕ್ಟರ್ ದಿವ್ಯಾ ದೋಸೆಮನೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ದಿವ್ಯಾ ಅವರೇ. ನಮಸ್ತೆ. ಹೇಳಿ, ಈ ಪೌಷ್ಟಿಕ ಆಹಾರದ ಒಂದು ಮಹತ್ವ ಏನು, ವಿಶೇಷವಾಗಿ ಗರ್ಭಿಣಿಯರಲ್ಲಿ ಮತ್ತು ಬಾಣಂತಿಯರಲ್ಲಿ? ಪೌಷ್ಟಿಕ ಆಹಾರದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದು ಯಾಕೆ ಅಗತ್ಯವಾಗ್ತದೆ ಅಂತ ತಿಳ್ಕೊಳ್ಳೋದು ಅತಿ ಮುಖ್ಯ ನಮ್ಗೆ. ಯಾಕಂದ್ರೆ ಈ ಗರ್ಭಾವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ ಒಂದು ಮಹಿಳೆಯ ಶರೀರದಲ್ಲಿ. ಒಂದು ಹೊಸ ಜೀವ ಬೆಳೀತಾ ಇರ್ತದೆ. ಆ ಬೆಳೆಯೋ ಜೀವಕ್ಕೆ ಆ ಸ್ತ್ರೀಯ ಶರೀರದ ಅಗತ್ಯದ ಜೊತೆಗೆ ಅದರ ಅಗತ್ಯವೂ ಸೇರಿಸಿ ಅಲ್ಲಿ ಶಕ್ತಿ ಅಂದ್ರೆ ಎನರ್ಜಿ ಅಂತ ಹೇಳ್ತೇವೆ, ಅದು ಜಾಸ್ತಿ ಬೇಕಾಗ್ತದೆ. ಆಮೇಲೆ ಪ್ರೋಟೀನ್, ಪ್ರತಿಯೊಂದು ಆಹಾರದ ಅಂಶವೂ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಒಂದು ಅತ್ಯಂತ ಅಗತ್ಯವಾದ ಪೌಷ್ಟಿಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ. ಈಗ ಒಂದು ಪ್ರತಿನಿತ್ಯ ಬೇಕಾಗುವ ಅಂಶಗಳಿಗಿಂತ ಎಷ್ಟೋ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ. ಅದಕ್ಕೋಸ್ಕರ ಆ ಪೌಷ್ಟಿಕಾಂಶದ ಅಗತ್ಯ ಅಂತ ನಾವು ಮಾತಾಡ್ತೇವೆ. ಅದು ಇಲ್ಲ ಅಂತಂದ್ರೆ ಭ್ರೂಣದ ಬೆಳವಣಿಗೆ ಇಲ್ಲ ಅಂಗಾಂಗ ರಚನೆ ಅದರಲ್ಲಿ ವ್ಯತ್ಯಾಸಗಳು ಉಂಟಾಗ್ತವೆ. ಅದಕ್ಕೋಸ್ಕರ ಸರಿಯಾದ ಪ್ರಮಾಣದಲ್ಲಿ ಆಹಾರ ತೆಗೆದುಕೊಳ್ಬೇಕು. ಈಗ ಗರ್ಭಧಾರಣೆಗಿಂತ ಮುಂಚೆ ಇರೋದಕ್ಕಿಂತ ಆ ಗರ್ಭಾವಸ್ಥೆಯಲ್ಲಿ ಮತ್ತೆ ನಂತರ ಒಂದೇ ರೀತಿಯಲ್ಲಿ ಆಹಾರ ತಗೊಂಡ್ರೆ ಅಪೌಷ್ಟಿಕಾಂಶದ ಕೊರತೆ ಬರುತ್ತದೆ, ಅಪೌಷ್ಟಿಕತೆ ಅಂತ ಏನ್ ಹೇಳ್ತೇವೆ. ಅದರಿಂದಾಗಿ ಪ್ರಸವದ ಸಮಯದಲ್ಲಿ ತುಂಬಾ ತೊಂದರೆಗಳು ಉಂಟಾಗ್ತವೆ. ಪ್ರಸವ ನಂತರ ಮರಣಗಳು, ತಾಯಿದು ಶಿಶು ಮರಣಗಳು ಅದೆಲ್ಲ ಉಂಟಾಗ್ತದೆ. ಅದಕ್ಕೋಸ್ಕರ ಈಗ ಗರ್ಭಾವಸ್ಥೆಯಲ್ಲಿ 10-12 kg ತೂಕ ಜಾಸ್ತಿ ಆಗ್ಬೇಕು ಒಂದು ಮಹಿಳೆದು. ಪೌಷ್ಟಿಕಾಂಶದ ಕೊರತೆ ಆದಾಗ ಅದು ಆಗುದಿಲ್ಲ. ಆಗ ಅಲ್ಲಿ ಮತ್ತೆ ತೊಂದರೆಗಳು ಬರ್ತವೆ. ಮತ್ತೆ ಮಗುವಿನ ತೂಕ ಸಾಮಾನ್ಯವಾಗಿ 3 kg ಇರಬೇಕು. ಪೌಷ್ಟಿಕಾಂಶ ಕೊರತೆ ಆದಾಗ ಮತ್ತೆ ಪುನಃ ಅಲ್ಲಿ ತೊಂದರೆ ಉಂಟಾಗ್ತದೆ. ಅಷ್ಟು ತೂಕ ಇಲ್ಲದೆ ಇದ್ದಾಗ ಮತ್ತೆ ಪುನಃ ತೊಂದರೆಗಳು, ಅದರಿಂದಾಗಿ ಶಿಶು ಮರಣ ಅಂತದೆಲ್ಲ ಉಂಟಾಗ್ತದೆ. ಅದಕ್ಕೋಸ್ಕರ ಅಗತ್ಯ ತಾಯಿಯ ಆರೋಗ್ಯ ಜೊತೆಗೆ ಮಗುವಿನ ಎರಡನ್ನೂ ಕೂಡ ನಾವು ಗಮನಿಸಬೇಕಾಗ್ತದೆ. ಹೌದು. ಈಗ ಪೌಷ್ಟಿಕಾಂಶ ಅಂದ ತಕ್ಷಣ ಯಾವ ವಿಚಾರಗಳೆಲ್ಲ ಬರ್ತವೆ? ಪೌಷ್ಟಿಕಾಂಶ ಅಂತಂದಾಗ ನಾವು ಅದರಲ್ಲಿ ಒಂದು ಅತಿ ಅಗತ್ಯವಾದ ತುಂಬಾ ಪ್ರಮಾಣದಲ್ಲಿ ಬೇಕಾಗುದು, ಅದನ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ಸ್ ಅಂದ್ರೆ ಪ್ರೋಟೀನು, ಆಮೇಲೆ ಸಕ್ಕರೆ ಅಂಶ ಇರುವಂತ ಕಾರ್ಬೋಹೈಡ್ರೇಟ್ ಆಹಾರಗಳು, ಆಮೇಲೆ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಇರುವ ಆಹಾರಗಳು. ಇದೆಲ್ಲದೂ ಜೊತೆಗೆ ಸೇರಿ ಶಕ್ತಿಯ ಮುಖ್ಯ ಮೂಲಗಳು. ಸೊ ಇದು ಬೇಕಾಗ್ತದೆ. ಶಕ್ತಿ ಇಲ್ಲ ಅಂದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಗರ್ಭಧಾರಣೆಗಿಂತ ಮುಂಚೆ ಒಂದು ಸಾಮಾನ್ಯ ಸ್ತ್ರೀ, ಒಂದು ಉದಾಹರಣೆಗೆ 2000 ಕ್ಯಾಲೋರೀಸ್ ಅಷ್ಟು ಬೇಕಾಗಿದ್ರೆ ಒಂದು ದಿನಕ್ಕೆ, ಆ ಗರ್ಭಧಾರಣೆ ಆದ ನಂತರ 300-500 ಕ್ಯಾಲೋರಿಗಳಷ್ಟು ಹೆಚ್ಚುವರಿಯಾಗಿ ಬೇಕಾಗ್ತದೆ. ಅದಕ್ಕೋಸ್ಕರ ತಗೊಳ್ಳುವ ಆಹಾರವನ್ನೇ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಆಗ ಪ್ರೋಟೀನ್ ಸಿಗ್ತದೆ, ಕಾರ್ಬೋಹೈಡ್ರೇಟ್ ಸಿಗ್ತದೆ, ಆಮೇಲೆ ಕೊಬ್ಬಿನಂಶ ಸಿಗ್ತದೆ. ಕೊಬ್ಬಿನಂಶ ಯಾಕೆ ಅಗತ್ಯ ಅಂತಂದ್ರೆ ಈಗ ಗರ್ಭಧಾರಣೆಯ ಸಮಯದಲ್ಲಿ ಆಮೇಲೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯ ಶರೀರ ತನ್ನನ್ನು ತಾನು ಹೇಗೆ ತಯಾರು ಮಾಡ್ಕೊಳ್ತದೆ ಅಂತಂದ್ರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಮಾಡುವುದು ಶಕ್ತಿಯನ್ನು ಕೊಬ್ಬಿನ ಅಂಶದಲ್ಲಿ ಶೇಖರಿಸ್ತದೆ. ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಯಾವಾಗ್ಲೂ ತಿನ್ನುವ ಅನ್ನ ಆಗ್ಲಿ ಇಲ್ಲ ಬೇರೆ ಬೇಳೆ ಕಾಳುಗಳು ಅದನ್ನೇ ಜಾಸ್ತಿ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಬೇರೆ ನಾನು ಅದು ತಿಂತೇನೆ ಇದು ತಿಂತೇನೆ ಹಾಗೆ ಬೇಕಾಗಿಲ್ಲ, ತೆಗೊಳ್ಳುವುದರ ಪ್ರಮಾಣ ಜಾಸ್ತಿ ಮಾಡಬೇಕು. ಅದು ಎಲ್ಲದಕ್ಕಿಂತ ಮೊದಲನೆಯ ಹಂತ. ಆಗ ಜಾಸ್ತಿ ಪ್ರಮಾಣದಲ್ಲಿ ಶಕ್ತಿ ಸಿಗ್ತದೆ. ಈಗ ಪ್ರೋಟೀನ್ ಅಂತ ಹೇಳಿದ್ರಿ, ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರಿ, ಮತ್ತೆ ಕೊಬ್ಬು ಅಂತ ಹೇಳಿದ್ರಿ. ಇವು ಹೆಚ್ಚಾಗಿ ಸಿಗುವಂತಹ ಆಹಾರ ಪದಾರ್ಥಗಳು ಯಾವ್ಯಾವು ಮತ್ತು ಇವೆಲ್ಲವನ್ನೂ ಕೂಡ ನಾವು ಆಹಾರ ರೂಪದಲ್ಲೇ ಸೇವಿಸಬೇಕು ಅಥವಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಅಥವಾ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ಅಂತ? ಮುಖ್ಯವಾಗಿ ಈ ಪ್ರೋಟೀನ್ ಆಗ್ಲಿ ಕಾರ್ಬೋಹೈಡ್ರೇಟ್ ಆಗ್ಲಿ ಆಮೇಲೆ ಕೊಬ್ಬಿನಂಶ ಇದನ್ನ ಆಹಾರ ರೂಪದಲ್ಲೇ ತಗೊಳ್ಬೇಕು. ಇಷ್ಟು ನಾವು ಜಾಸ್ತಿ ಆಹಾರ ರೂಪದಲ್ಲಿ ತಗೊಳ್ತೇವೆ ಅಷ್ಟು ಅಗತ್ಯ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇದೆ, ಲಘು ಪೋಷಕಾಂಶಗಳು. ಅದರಲ್ಲಿ 1-2 ಅದು ಕಬ್ಬಿಣ ಅಂಶ ಇರಲಿ, ಫೋಲಿಕ್ ಆಸಿಡ್ ಆಗಲಿ, ಅದನ್ನ ಸಬ್ಸ್ಟಿಟ್ಯೂಟ್ ಆಗಿ ಸಾಮಾನ್ಯವಾಗಿ ಮಾತ್ರೆಗಳ ರೂಪದಲ್ಲಿ ಕೊಡ್ತಾರೆ. ಅದು ಯಾಕೆ ಅಂತ ಅದರ ಅಗತ್ಯವನ್ನು ನೋಡುವ ಮೊದಲು ಪ್ರೋಟೀನ್ ಯಾವುದರಿಂದ ಸಿಗ್ತದೆ. ಪ್ರೋಟೀನ್ 2 ಸಸ್ಯಜನ್ಯ ಮೂಲ ಇದೆ, ಪ್ರಾಣಿಜನ್ಯ ಮೂಲ ಇದೆ.
ನಾವು ನಿಜವಾಗಿ ನೋಡೋದಾದ್ರೆ ಪ್ರಾಣಿಜನ್ಯ ಮೂಲದಿಂದ ಬರುವ ಪ್ರೋಟೀನ್ ಉತ್ತಮ, ಆದ್ರೆ ಎಲ್ಲರೂ ಪ್ರಾಣಿಜನ್ಯ ಮೂಲದ ಆಹಾರ ತಗೊಳ್ಳೋದಿಲ್ಲ. ಸಸ್ಯಾಹಾರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೊಳಕೆ ಬರಿಸಿದ ಕಾಳುಗಳು, ಮೊಳಕೆ ಬರಿಸಿದ ಧಾನ್ಯಗಳು ಇದನ್ನ ತಗೊಂಡ್ರೆ ಆಗ ಆ ಸಸ್ಯಜನ್ಯ ಆಹಾರದಲ್ಲಿರೋ ಪ್ರೋಟೀನ್ ಜಾಸ್ತಿ ಪ್ರಮಾಣದಲ್ಲಿ ಶರೀರ ತೆಗೆದುಕೊಳ್ತದೆ. ಕಾಳುಗಳನ್ನ ಹಾಗೆ ತಿನ್ನೋದರ ಬದಲು ಅದನ್ನ ಮೊಳಕೆ ಬರಿಸಿ ತಿನ್ಬೇಕು. ಇಲ್ಲ ಹುದುಗಿಸಿದ ಆಹಾರ, ಈಗ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು, ಮೊಸರು ಮಜ್ಜಿಗೆ ಎಲ್ಲ ಹುದುಗಿಸಿದ ಆಹಾರ, ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತೇವೆ. ಅದರಲ್ಲಿ ಇರುವ ಪ್ರಮಾಣ ಅಷ್ಟೇ, ಆದ್ರೆ ಶರೀರ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ತದೆ. ಆಗ ಅದು ಸಸ್ಯಜನ್ಯ ಆಹಾರ ಸೇವಿಸುವವರಿಗೆ ಇರುವಂತಹ ಒಂದು ದಾರಿ. ಅದೇ ಪ್ರಾಣಿಜನ್ಯ ಆಹಾರ ಸೇವಿಸುವವರಿಗೆ ಬೇಕಾದಷ್ಟು ಅವಕಾಶಗಳಿದೆ. ಮೀನಿನ ಆಹಾರ ಇರ್ಲಿ, ಇಲ್ಲ ಮೊಟ್ಟೆ ಆಗಿರ್ಲಿ, ಕೋಳಿ, ಇಲ್ಲ ರೆಡ್ ಮೀಟ್, ಕೆಂಪು ಮಾಂಸ, ಅದರಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಪ್ರೋಟೀನ್ ಸಿಗ್ತದೆ. ಅದು ಅತಿ ಅಗತ್ಯ. ಯಾಕೆ ಅಂತಂದ್ರೆ ಜೀವಕೋಶಗಳ ಬೆಳವಣಿಗೆಗೆ ಅತಿ ಅಗತ್ಯ ಪ್ರೋಟೀನ್, ಹಾಗಾಗಿ ಅದು ಬೇಕು. ಕಾರ್ಬೋಹೈಡ್ರೇಟ್ನ ಮೂಲಗಳು ನಾವು ತಿನ್ನುವ ಅನ್ನದ ಪ್ರಮಾಣ ಜಾಸ್ತಿ ಮಾಡಬೇಕು. ಯಾವುದು ಬೆಳ್ತಿಗೆ ಇಲ್ಲ ಕುಚ್ಚಲಕ್ಕಿ ಬೇರೆ ಬೇರೆ ಅದು ಸರಿ. ಬೇಕಾದ್ರೆ ಚಪಾತಿ ತಿನ್ನುವರಿದ್ರೆ ಅದನ್ನು ಜಾಸ್ತಿ. ಆಮೇಲೆ ಅದರ ಜೊತೆಗೆ ಈಗ ಕೆಲವೊಬ್ರು ರಾಗಿ ತಿನ್ನುವವರು ಇರಬಹುದು, ಅದನ್ನ ಕೂಡ ಸೇರಿಸ್ಕೊಳ್ಬಹುದು. ಇರುವ ಆಹಾರವನ್ನೇ ಜಾಸ್ತಿ ಮಾಡ್ಬೇಕು, ಅದು ಮುಖ್ಯವಾದ ಅಂಶಗಳು. ಕೊಬ್ಬಿನಂಶಕ್ಕೆ ಅಡುಗೆ ತೈಲಗಳ ಉಪಯೋಗ ಆಗ್ಬೇಕು. ಇಲ್ಲ ತುಪ್ಪ, ಕರಿದ ಪದಾರ್ಥಗಳು ಅಲ್ಲ, ಆದ್ರೆ ಆಹಾರದಲ್ಲಿ ಅದನ್ನ ಸೇವಿಸ್ಬೇಕು. ಅಡುಗೆ ತೈಲ ತಿನ್ನಿ ಅಂತಂದ್ರೆ ಕರಿದ ಪದಾರ್ಥಗಳನ್ನ ತಿನ್ನಿ ಅಂತ ಅರ್ಥ ಅಲ್ಲ. ಕೆಲವರು ಹಾಗೆ ಅದನ್ನ ಅನ್ಕೊಳ್ತಾರೆ. ಇಲ್ಲ ತುಪ್ಪ ಸೇವಿಸಬಹುದು, ತುಪ್ಪದಲ್ಲಿ ಬೇಕಾದಷ್ಟು ಅಂಶಗಳು ಸಿಗ್ತವೆ. ಎಷ್ಟು ಸರಿ ಹೇಳುವಂತಹದ್ದಿದೆ ಅಂತಂದ್ರೆ, ಮೊದಲೆಲ್ಲ ಸಿಹಿ ತಿಂಡಿ ಅಂದ್ರೆ ಆಗುವುದಿಲ್ಲ ಅಂತ ಹೇಳುವವರು ಕೂಡ ಗರ್ಭಿಣಿಯರಾದಾಗ ಸಿಹಿಯೇ ಬೇಕು, ಹೆಚ್ಚು ಹೆಚ್ಚು ತಿನ್ನಬೇಕು ಅಂತ ಹೇಳುವಂತಹದ್ದು. ಈ ವೈಪರೀತ್ಯ ಯಾಕೆ? ನಮ್ಮ ಶರೀರದ್ದು ಒಂದು ಸ್ವಭಾವ ಇದೆ. ಏನಂದ್ರೆ ಯಾವ್ದಾದ್ರೂ ಒಂದು ಪೋಷಕಾಂಶ ಅದು ಕಡಿಮೆ ಆದ್ರೆ, ನಮ್ಮ ಶರೀರ ಅಂತಲ್ಲ ಎಲ್ಲ ಪ್ರಾಣಿಗಳ ಇದ್ರಲ್ಲಿ ನಾವೀಗ ನೋಡಿರ್ಬೋದು, ಒಂದು ಸಣ್ಣ ಕರು ಮಣ್ಣು ತಿಂತಿರ್ತದೆ. ಯಾಕೆಂದ್ರೆ ಅದಕ್ಕೆ ಅಲ್ಲಿ ಕ್ಯಾಲ್ಸಿಯಂನ ಕೊರತೆ ಇರ್ತದೆ, ಮಿನರಲ್ಸ್ ನ ಕೊರತೆ ಇರ್ತದೆ, ಅದಕ್ಕೆ ಅದು ಮಣ್ಣು ತಿಂತದೆ. ಅಲ್ಲಿಂದ ತಗೊಳ್ಳಿಕ್ಕೆ ಅದು ಪ್ರಯತ್ನ ಪಡ್ತದೆ. ಅದೇ ತರ ನಾನು ಮುಂಚೆ ಹೇಳಿದ ಹಾಗೆ ಶಕ್ತಿ ಅಗತ್ಯ, ಎನರ್ಜಿ ಅಗತ್ಯ ಜಾಸ್ತಿ ಇದೆ. ಅದರ ಮುಖ್ಯವಾದ ಒಂದು ಮೂಲ ಅಂತಂದ್ರೆ ಈ ಸಿಹಿ ತಿಂಡಿಗಳಲ್ಲಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ. ಶರೀರಕ್ಕೆ ಆ ಶಕ್ತಿಯ ಕೊರತೆ ಆಯ್ತು, ಬೇಕು ಅಂತ ಆದಾಗ ಅದು ಒಂದು ಸ್ವಾಭಾವಿಕವಾಗಿ ತಿನ್ಬೇಕು ಅಂತ ಅನಿಸಿಬಿಡ್ತದೆ. ಹೇಗೆ ನಮ್ಗೆ ಬಾಯಾರಿದಾಗ ನೀರು ಕುಡಿಬೇಕು ಅಂತ ಅನ್ನಿಸ್ತದೆ, ಅದೇ ತರ ಈಗ ಒಂದು ಶಕ್ತಿಯ ಕೊರತೆ ಆದಾಗ ಅದು ಕೂಡಲೇ ಶರೀರಕ್ಕೆ ಸಿಗುವಂತ ಒಂದು ಮೂಲ ಅಂತಂದ್ರೆ ಸಿಹಿ ತಿಂಡಿಗಳು. ಅದನ್ನ ತಿನ್ಬೇಕು ಅಂತ ಅನ್ಸ್ಬಿಡ್ತದೆ. ಇನ್ನೊಂದು ವಿಚಾರ, ಮಾರ್ನಿಂಗ್ ಸಿಕ್ನೆಸ್ ಎನ್ನುವಂಥದ್ದು. ಎಷ್ಟೋ ಜನರಿಗೆ ತಿನ್ನಬೇಕು ಅಂತ ಅನಿಸುವುದೇ ಇಲ್ಲ, ಆದ್ರೆ ತಿನ್ನೋದು ಇರ್ಲಿಕ್ಕೂ ಆಗೋದಿಲ್ಲ. ತಿಂದ್ರೆ ವಾಂತಿ ಆಗ್ತದೆ ಅಥವಾ ಅಂತ ಒಂದು ಸೆನ್ಸೇಷನ್ ಬರ್ತದೆ ಅಂತ ಹೇಳಿ, ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಗರ್ಭಿಣಿಯರ ಆಹಾರ ಕ್ರಮ ಹೇಗಿರಬೇಕು ಅಂತ? ಮಾರ್ನಿಂಗ್ ಸಿಕ್ನೆಸ್ ಅಂತ ಏನ್ ಹೇಳ್ತಾರೆ, ಅದು ಯಾಕೆ ಆಗ್ತದೆ ಅಂತಂದ್ರೆ ಆ ಒಂದು ಮಹಿಳೆಯ ಶರೀರದಲ್ಲಿ ಭ್ರೂಣ ಹೊಸದಾಗಿ ಅಲ್ಲಿ ರಚನೆ ಆಗ್ತಾ ಇರ್ತದೆ. ಆಗ ಶರೀರಕ್ಕೆ ಗೊತ್ತಾಗುದಿಲ್ಲ ಇದು ಏನೋ ಬೇರೆ ಬಂದ್ಬಿಟ್ಟಿದೆ, ನಂದೇ ಹೌದಾ ಅಲ್ವಾ, ಅದನ್ನ ಫಸ್ಟ್ ಸುರುವಿಗೆ ಹೊರಗಾಕ್ಲಿಕ್ಕೆ ಪ್ರಯತ್ನ ಪಡ್ತಿರ್ತದೆ. ಅದು ಏನಿದು ಅಂತ ಅದು ತನ್ನದೇ ಅಂತ ಅದಕ್ಕೆ ಗೊತ್ತಾಗುವಷ್ಟು ಸಮಯ ಈ ತರ ಆಗ್ತಾ ಇರ್ತದೆ. ಮೊದಲ ಟ್ರೈಮಿಸ್ಟರ್ ಅಲ್ಲಿ ಮೊದಲನೆಯ 3 ತಿಂಗಳು ಕೆಲವೊಬ್ಬರಿಗೆ ಜಾಸ್ತಿ ಇರ್ತದೆ, ಕೆಲವೊಬ್ಬರಿಗೆ ಕಡಿಮೆ ಇರ್ತದೆ. ಅದು ಅವರವರ ಶರೀರದ ಮೇಲೆ ಹೊಂದ್ಕೊಂಡು ಈ ತರ ಒಂದೊಂದು ವಾಂತಿ, ಕೆಲವೊಬ್ಬರಿಗೆ ವಾಂತಿ ಆಗುದಿಲ್ಲ, ಜಸ್ಟ್ ಆ ತರ ಸೆನ್ಸೇಷನ್ ಮಾತ್ರ ಆಗ್ತದೆ, ಇಂಥದ್ದೆಲ್ಲ ಆಗ್ತದೆ. ಆಗ ಏನಾಗ್ತದೆ, ವಾಂತಿ ಆಗ್ತಾ ಇದ್ರೆ ತಿಂದದೆಲ್ಲ ಅವರು ವಾಂತಿ ಮಾಡ್ಬಿಡ್ತಾರೆ. ಕೆಲವೊಬ್ಬರಿಗೆ ತಿನ್ನೋದು ಬೇಡ ಅಂತ ಅನಿಸ್ತದೆ, ಆದ್ರೆ ಸ್ವಾಭಾವಿಕವಾಗಿ ಈ ಶುಂಠಿ ಇದ್ದಿದ್ದು ಇಲ್ಲ ನಿಂಬೆಹಣ್ಣುನ ಅಂಶ ಇದ್ದಿದ್ದು ಅಂಥದ್ದನ್ನ ಸೇವಿಸಿದ್ರೆ ಸ್ವಲ್ಪ ಅವರಿಗೆ ಅದು ಉತ್ತಮ ಅಂತ ಅನ್ನಿಸ್ತದೆ. ತೊಂದರೆ ಇಲ್ಲ, ಅವರು ಜಾಸ್ತಿ ನೀರಿನ ಅಂಶ ಇರುವಂತಹ ಆಹಾರ ಸೇವಿಸಬೇಕು. ಕೆಲವೊಂದು ಹಣ್ಣುಗಳನ್ನ ಸೇವಿಸಬಹುದು, ಇಲ್ಲ ಅಂದ್ರೆ ಈ ಒಣ ಹಣ್ಣುಗಳು ಅಂಥದ್ದು ತಿನ್ಲಿಕ್ಕೆ ಆಗುದಿಲ್ಲ ಅಂತ ಸುಮ್ಮನೆ ಇದ್ದಾಗ ಶಕ್ತಿಯ ಅಂಶ ಯಾವಾಗ ಅತಿ ಅಗತ್ಯ ಇದೆ ಆ ಸಮಯದಲ್ಲಿ ಕೊರತೆ ಆದ್ರೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಈಗ ಹೈ ಕ್ಯಾಲೋರೀಸ್ ಇರುವಂತ ಫುಡ್ ಆಹಾರ, ಏನಂದ್ರೆ ಸಿಹಿ ತಿಂಡಿಗಳು ಇರ್ಲಿ ಅಂತ ಆಹಾರವನ್ನ ಸೇವಿಸಬಹುದು. ಆಗ ಅದು ವಾಂತಿ ಆದ್ರೂ ಕೂಡ ಅದು ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಳ್ತದೆ. ಆಮೇಲೆ ಸಾಮಾನ್ಯವಾಗಿ ಹಣ್ಣುಗಳನ್ನ ತಿಂದ್ರೆ ಅಷ್ಟೊಂದು ಮಾರ್ನಿಂಗ್ ಸಿಕ್ನೆಸ್ ಅನ್ಸುದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಯಾವ ಹಣ್ಣುಗಳು ಆ ಸಮಯದಲ್ಲಿ ದೊರಕ್ತಾ ಇರ್ತವೆ ಅದನ್ನ ತಿನ್ಬಹುದು. ಸ್ಥಳೀಯವಾಗಿ ಏನು ಸಿಗ್ತದೆ ಅದನ್ನ ತಿನ್ಬಹುದು. ಆ ತರ ಅದನ್ನ ಒಂದು ಪದ್ಧತಿ ಮಾಡಿಕೊಂಡ್ರೆ
1-2 ತಿಂಗಳಲ್ಲಿ ಅದು ಸರಿ ಆಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಕಬ್ಬಿಣದ ಅಂಶಕ್ಕೆ ಸಂಬಂಧಪಟ್ಟಂತಹದ್ದು. ಕಬ್ಬಿಣದ ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳ್ತೀವಿ, ಅಥವಾ ಫೋಲಿಕ್ ಆಸಿಡ್ನ ಒಂದು ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳ್ತೀವಿ, ಅಥವಾ ಪರ್ಯಾಯವಾಗಿಯೂ ಕೂಡ ಹೆಚ್ಚು ಹೆಚ್ಚು ಸೊಪ್ಪು ತರಕಾರಿನ ತಿನ್ನಿ ಅಂತ ಹೇಳ್ತೀವಿ. ಇದರ ಒಂದು ಪ್ರಾಮುಖ್ಯತೆ ಏನು, ಅದರ ಕೊರತೆ ಉಂಟಾದರೆ ಏನೇನು ಸಮಸ್ಯೆಗಳು ಎದುರಾಗ್ತವೆ, ಹಾಗೂ ಯಾವ ರೀತಿ ಆಹಾರ ಕ್ರಮ ಇರಬೇಕು ಅಂತ? ಕಬ್ಬಿಣದ ಅಂಶ ಅತಿ ಅಗತ್ಯ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅಂತ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಎಲ್ಲಾ ಸ್ತ್ರೀಯರಿಗೂ ಅದು ಅತಿ ಅಗತ್ಯ. ಯಾಕೆಂದ್ರೆ ಅವರಲ್ಲಿ ಪ್ರತಿ ತಿಂಗಳು ಋತುಸ್ರಾವದಲ್ಲಿ ಸ್ವಲ್ಪ ಪ್ರಮಾಣದ ರಕ್ತ ಹೋಗುತ್ತೆ. ರಕ್ತಹೀನತೆಗೆ ಮುಖ್ಯವಾದ ಕಾರಣ ಕಬ್ಬಿಣಾಂಶದ ಕೊರತೆ. ಈ ಕಬ್ಬಿಣ ಸತ್ವ ಯಾಕೆ ಬೇಕು ಅಂತಂದ್ರೆ, ತಾಯಿಯ ಶರೀರದಲ್ಲಿ ಮತ್ತೆ ಭ್ರೂಣ ಏನು ರಚನೆ ಆಗ್ತಾ ಇದೆ, ಆಗ ರಕ್ತದ ಅಗತ್ಯ ಅತಿಯಾಗಿರುತ್ತದೆ. ಆ ರಕ್ತ ಕಣಗಳು ರಚನೆ ಆಗ್ಬೇಕು ಅಂತಂದ್ರೆ ಒಂದು ಅದರಲ್ಲಿ ಅಂಶ, ರಕ್ತ ಕಣದಲ್ಲಿ 2 ಭಾಗಗಳಿದೆ. ಒಂದು ಭಾಗ ಪ್ರೋಟೀನ್ ನಿಂದ ಮಾಡಿದ್ದು, ಒಂದು ಭಾಗ ಈ ಕಬ್ಬಿಣದ ಅಂಶ ಅದು ಬೇಕು ಅದರಲ್ಲಿ. ಈಗ ಆ ಕಬ್ಬಿಣದ ಅಂಶ ಇಲ್ಲದೆ ಇದ್ರೆ ರಕ್ತ ಕಣಗಳು ಏನು RBC ಕೆಂಪು ರಕ್ತ ಕಣಗಳು ಅದು ಸರಿಯಾಗಿ ರಚನೆ ಆಗುದಿಲ್ಲ. ಅದು ರಚನೆ ಆಗದೇ ಇದ್ದ ಕೂಡಲೇ ರಕ್ತಹೀನತೆ ಬರ್ತದೆ, ತಾಯಿಗೆ ಮತ್ತು ಆ ಭ್ರೂಣ ಇಬ್ಬರಿಗೂ ಅದು ಬರ್ತದೆ. ಅದು ಪ್ರಸವದ ಸಮಯದಲ್ಲಿ ತುಂಬಾ ತೊಂದರೆ ಕೊಡ್ತದೆ. ರಕ್ತ ಕಣಗಳು ಸರಿ ಇಲ್ಲ ಅಂತಂದ್ರೆ, ರಕ್ತ ಕಣಗಳು ಯಾಕೆ ಬೇಕು ಅಂತಂದ್ರೆ ಆಕ್ಸಿಜನ್, ಆಮ್ಲಜನಕವನ್ನ ಪ್ರತಿ ಜೀವಕೋಶಗಳಿಗೆ ತಗೊಂಡು ಹೋಗುದು ರಕ್ತ ಕಣಗಳು. ಹಿಮೋಗ್ಲೋಬಿನ್ ಏನಿರ್ತದೆ ಅದರಲ್ಲಿ, ಅದು ಆ ರಕ್ತ ಕಣಗಳೇ ಸರಿಯಾಗಿ ಇಲ್ಲದಿದ್ರೆ ಹಿಮೋಗ್ಲೋಬಿನ್ ಕೂಡ ಅಲ್ಲಿ ಇರುವುದಿಲ್ಲ. ಅದಕ್ಕೆ ಎಲ್ಲ ಬೇಕಾಗುದು ಕಬ್ಬಿಣದ ಅಂಶ. ಫೋಲಿಕ್ ಆಸಿಡ್ ಅದನ್ನ ಅದರೊಟ್ಟಿಗೆ ಕೊಡ್ತಾರೆ, ಪ್ರಿಕರ್ಸರ್ ಅದ್ರದ್ದು. ಅದು ರಕ್ತ ಕಣಗಳಿಗೆ ಮಾತ್ರ ಅಲ್ಲ, ಭ್ರೂಣದ ರಚನೆ ಆಗುವಾಗ ಈ ಜೀವಕೋಶಗಳು ಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಅದು ಫೋಲಿಕ್ ಆಸಿಡ್ ಇದು ಮುಖ್ಯವಾದ ಒಂದು ಪಾತ್ರ. ಯಾವುದೇ ಜೀವಕೋಶ ಅದನ್ನ ಅದು ತುಂಬಾ ಬೇಗನೆ ಜಾಸ್ತಿ ಮಾಡ್ತದೆ ಸಂಖ್ಯೆಯಲ್ಲಿ. ಹಾಗಾಗಿ ರಕ್ತ ಕಣ ರಚನೆ ಆಗುವಾಗ್ಲೂ ಅದು ಬೇಕು, ಬೇರೆ ಅಂಗಾಂಗ ರಚನೆ ಆಗುವಾಗ್ಲೂ ಅದು ಬೇಕು. ಎಲ್ಲಿಯಾದ್ರೂ ಈ ಫೋಲಿಕ್ ಆಸಿಡ್ ಕಡಿಮೆ ಆದ್ರೆ ಏನಂತಾರೆ, ಜನ್ಮಜಾತ ವೈಪರೀತ್ಯಗಳು ಅಂತ ಕಂಜನೈಟಲ್ ಎನಾಮಲೀಸ್, ಹೃದಯ ಸರಿಯಾಗಿ ಬೆಳವಣಿಗೆ ಆಗಿರುವುದಿಲ್ಲ, ಹೃದಯದಲ್ಲಿ ರಂಧ್ರಗಳು ಇಲ್ಲ ಅಂದ್ರೆ ನರಮಂಡಲ ರಚನೆ ಆಗಿರುವಾಗ ನರ್ವ್ ಕಾರ್ಡ್ ಅಂತ ಏನ್ ಹೇಳ್ತೇವೆ ಅದು ಸರಿಯಾಗಿ ರಚನೆ ಆಗಿರುವುದಿಲ್ಲ, ಇಂಥದ್ದೆಲ್ಲ ಆಗ್ತದೆ. ಹುಟ್ಟುವಾಗ್ಲೇ ಮಗುವಿನಲ್ಲಿ ನ್ಯೂನತೆಗಳು ಇರ್ತದೆ. ಇಂಥದ್ದಕ್ಕೆಲ್ಲ ಕಾರಣ ಒಂದು ಫೋಲಿಕ್ ಆಸಿಡ್ ಅನ್ನ ಆಹಾರದ ಮುಖಾಂತರ ತೆಗೆದುಕೊಳ್ಳಬಹುದು. ಆದ್ರೆ ಅಲ್ಲಿ ಅದರ ಅಗತ್ಯ ಅಷ್ಟು ಜಾಸ್ತಿ ಇರುವ ಕಾರಣ ಆಹಾರದಿಂದ ತೆಗೆದುಕೊಳ್ಳುವುದು ಸಾಕಾಗುದಿಲ್ಲ. ಅದಕ್ಕೋಸ್ಕರ ಅದನ್ನ ಮಾತ್ರೆಯ ರೂಪದಲ್ಲಿ ಕೊಡ್ತಾರೆ. ಈಗ ಎಷ್ಟು ಸರಿ ಇಂಥ ಮಾತ್ರೆಯ ರೂಪದಲ್ಲಿ ಕಬ್ಬಿಣದ ಮಾತ್ರೆ ಅಂತ ಹೇಳ್ತೀವಿ ಅಥವಾ ಫೋಲಿಕ್ ಆಸಿಡ್ ನ ಮಾತ್ರೆಯನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ಕಾನ್ಸ್ಟಿಪೇಷನ್ಗೆ ಕಾರಣ ಆಗ್ತದೆ. ಹಾಗಾಗಿ ಅದನ್ನ 2 ದಿವಸಕ್ಕೊಂದ್ಸರಿ ತಗೊಳ್ಳುವ, 3 ದಿವಸಕ್ಕೊಂದ್ಸರಿ ತಗೊಳ್ಳುವ ಅಂತ ಹೇಳುವುದಿದೆ. ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು? ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಕಬ್ಬಿಣ ಸತ್ವ ತೆಗೆದುಕೊಂಡ್ರು ಇಲ್ಲದಿದ್ರು ಅದೊಂದು ಕಂಡು ಬರುವಂತಹ ಒಂದು ಲಕ್ಷಣ. ಅದಕ್ಕೆ ಏನಂದ್ರೆ ಆಹಾರದಲ್ಲಿ ನಾರಿನಂಶ ಜಾಸ್ತಿ, ಕಡಿಮೆ ಅಂದ್ರೆ ಒಂದು 25 ಗ್ರಾಮಿನಷ್ಟು ನಾರಿನಾಂಶ ಪ್ರತಿದಿನ ತೆಗೆದುಕೊಳ್ಬೇಕು ಗರ್ಭಿಣಿ ಸ್ತ್ರೀಯರು. ಇದರಿಂದಾಗಿ ಅವರಿಗೆ ಈ ಮಲಬದ್ಧತೆ ಇಂಥ ತೊಂದರೆಗಳು ಆಗುದಿಲ್ಲ. ಹೆಚ್ಚು ಸೊಪ್ಪು ತರಕಾರಿಗಳು, ನಾರಿನಂಶ ಇರುವಂತಹ ತರಕಾರಿಗಳು, ಬಾಳೆಹಣ್ಣು ಆಗ್ಬೋದು, ಸೊಪ್ಪುಗಳು, ಆ ತರ ತರಕಾರಿಗಳನ್ನ ಜಾಸ್ತಿ ತೆಗೆದುಕೊಳ್ಬೇಕು. ಇನ್ನೊಂದು ವಿಚಾರ, ವಿಟಮಿನ್ B12 ಇದರ ಒಂದು ಮಹತ್ವ ಏನು, ಹೇಗೆ ಪೂರೈಸುವಂತಹದ್ದು, ಕೊರತೆ ಆದ್ರೆ ಹೇಗೆ ಪರಿಹಾರವನ್ನು ಪಡಿಬಹುದು? B12 ಯಾಕೆ ಮುಖ್ಯ ಅಂತಂದ್ರೆ, ನಾನು ರಕ್ತ ಕಣಗಳ ರಚನೆ ಅಂತ ಹೇಳಿದೆ. ರಕ್ತ ಕಣಗಳು ರಚನೆ ಆಗ್ತವೆ, ಕಬ್ಬಿಣ ಸತ್ವ ಇದೆ, ಆದ್ರೆ ಅದು ಅದರ ಕಾರ್ಯವನ್ನು ಸರಿಯಾಗಿ ಮಾಡಬೇಕು, ಅದು ಮೆಚುರೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯವಾಗಿ ಬೇಕಾದ್ದು B12. ಆದ್ರೆ ತುಂಬಾ ಜನ ಇದನ್ನ ಪರಿಗಣಿಸುವುದಿಲ್ಲ ಈ ಒಂದು ಅಂಶವನ್ನ. ಆಮೇಲೆ ಪ್ರಾಣಿಜನ್ಯ ಆಹಾರದಲ್ಲಿ ಜಾಸ್ತಿ ಸಿಗ್ತದೆ, ಸಸ್ಯಾಹಾರಿಗಳಿಗೆ ಸ್ವಲ್ಪ ಇದರ ಕೊರತೆ ಇರ್ತದೆ. ಅವರಿಗೆ ಒಂದೇ ಒಂದು ಸಿಗುವ ಮೂಲ ಅಂತಂದ್ರೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಮುಖ್ಯವಾಗಿ ಮೊಸರಿನಲ್ಲಿ ನಾನಾಗ ಹೇಳಿದಾಗೆ ಬಯೋ ಅವೈಲೇಬಿಲಿಟಿ ಸಿಗುವ ಪ್ರಮಾಣ ಜಾಸ್ತಿ ಇರ್ತದೆ, ಅಂಥದ್ದು ಮಾತ್ರ ಸಿಗ್ತದೆ. ಅದಕ್ಕೋಸ್ಕರ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ಮಧ್ಯೆ ಒಂದು, ಅದು ಫೋಲಿಕ್ ಆಸಿಡ್ ಮತ್ತೆ ಅಯನ್ ಕಬ್ಬಿಣಾಂಶದ ಮಾತ್ರೆ ತರ ಅಲ್ಲ, ಆದ್ರೆ ಕೊನೆಯ ಟ್ರೈಮಿಸ್ಟರ್ ನಲ್ಲಿ ಜಾಸ್ತಿಯಾಗಿ ಅದನ್ನ ಕೊಡ್ತಾರೆ. ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರೆ, ಅದರಲ್ಲಿ B12 ಇರ್ತದೆ. ಆ B12 ಇದ್ದಾಗ ರಕ್ತ ಕಣಗಳು ಅದರ ಏನು ಕಾರ್ಯ ಇದೆ ಅದನ್ನ ಪರಿಪೂರ್ಣವಾಗಿ ಮಾಡಬಹುದು. ಇಲ್ಲ ಅಂತಂದ್ರೆ ಅಲ್ಲಿ ತೊಂದರೆಗಳು ಬರ್ತದೆ. ಈಗ ಗರ್ಭಿಣಿಯರ ಆಹಾರದ ಅಂದ್ರೆ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರದ ಕೊರತೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಮೇಲೆಯೂ ಕೂಡ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ, ಬಹುಶಃ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಅಂತ ಅಂದ್ರೆ, ಹುಟ್ಟಿದ ನಂತರ ರಿಪೇರಿ ಮಾಡಬಹುದು ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಹೌದು, ಗರ್ಭಿಣಿ ಇರುವಾಗಲೇ ನಾವು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಹೌದು. ಹೇಳಿ,
ಗರ್ಭಿಣಿಯ ನಂತರದ ಒಂದು ವ್ಯವಸ್ಥೆ ಅಂತಂದ್ರೆ ಬಹುಶಃ ಬಾಣಂತಿಯರು ಅಲ್ಲಿ ಒಂದು ಈ ಪೌಷ್ಟಿಕಾಂಶದ ಆಹಾರದ ಮಹತ್ವ ಏನು? ಪೌಷ್ಟಿಕಾಂಶದ ಆಹಾರ ಅಲ್ಲಿ ಬರುವಾಗ ಸ್ತನಪಾನ ಅದು ತುಂಬಾ ಮುಖ್ಯ ಮಗುವಿನ ಬೆಳವಣಿಗೆಗೆ. ಯಾಕೆ ಅಂತಂದ್ರೆ ಅದುವೇ ಮುಖ್ಯವಾದ ಆಹಾರ, ಮಗುವಿಗೆ ಏಕೈಕ ಆಹಾರ. ಯಾಕೆಂದ್ರೆ ಬೇರೆ ಆಹಾರ ಕೊಟ್ರೆ ಅದಕ್ಕೆ ಜೀರ್ಣಿಸಿಕೊಳ್ಳುವಂತಹ ಒಂದು ಶಕ್ತಿ ಕೂಡ ಇರುವುದಿಲ್ಲ. ಹಾಗಾಗಿ ಹಾಲು, ತಾಯಿಯ ಹಾಲು ಅತಿ ಪ್ರಾಮುಖ್ಯ. ಆ ತಾಯಿಯ ಹಾಲಿನ ಮೂಲಕ ಬೇಕಾದ ಬೇರೆ ಬೇರೆ ಪೌಷ್ಟಿಕಾಂಶಗಳು ಮಗುವಿಗೆ ಸಿಗ್ತದೆ. ಈಗ ತಾಯಿಯ ಆಹಾರ ಸರಿಯಾಗಿ ಇಲ್ಲದಿದ್ರೆ ಆ ಹಾಲಿನಲ್ಲಿರುವ ಪೌಷ್ಟಿಕಾಂಶಗಳು ಕಡಿಮೆ ಆಗ್ತವೆ. ಮುಖ್ಯವಾಗಿ ಕ್ಯಾಲ್ಸಿಯಂ, ವಿಟಮಿನ್ಗಳು. ಈಗ ತಾಯಿಗೆ ಸರಿಯಾದ ಆಹಾರ ತೆಗೆದುಕೊಳ್ಳದಿದ್ರೆ, ಈಗ ಅದರಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇರುವಂತಹ ಆಹಾರ ತೆಗೆದುಕೊಂಡ್ರೆ, ಇಲ್ಲ ಅಂದ್ರೆ ಬೇರೆ ಬೇರೆ ವಿಟಮಿನ್ಸ್ ಕಡಿಮೆ ಇರುವಂತಹ ಆಹಾರ ತೆಗೆದುಕೊಂಡ್ರೆ ಹಾಲಿನಲ್ಲಿ ಅದು ಇರುವ ಪ್ರಮಾಣ ಕಡಿಮೆ ಆಗ್ತದೆ. ಆಗ ಮಗುವಿಗೆ ದೊರಕುವಂತಹ ಪೌಷ್ಟಿಕಾಂಶಗಳು ತನ್ನಿಂತಾನೇ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಬಾಣಂತಿಯರ ಒಂದು ಆಹಾರ ಅತಿ ಮುಖ್ಯ. ಅಷ್ಟು ಮಾತ್ರವಲ್ಲದೆ ಬಾಣಂತಿಯರಿಗೆ ಮತ್ತೆ ಪುನಃ ರಕ್ತಹೀನತೆ ಬರುವ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಶರೀರದಲ್ಲಿರುವಂತಹ ನೀರಿನಂಶ ಕೂಡ ಅತಿ ಮುಖ್ಯ. ರಕ್ತಹೀನತೆ ಆಗದಂತೆ ನೋಡಿಕೊಳ್ಳೋದು ಕೂಡ ಅತಿ ಮುಖ್ಯ. ಯಾಕಂದ್ರೆ ಹಾಲು ಉತ್ಪತ್ತಿಯಾಗಿ ಅದರ ಮೂಲಕ ಸಾಕಷ್ಟು ಹೋಗ್ತಾ ಇರ್ತದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬಾಣಂತಿಯರ ಆಹಾರ ಪದ್ಧತಿ ಸರಿಯಾಗಿರ್ಬೇಕು. ಮುಖ್ಯವಾಗಿ ಕ್ಯಾಲ್ಸಿಯಂನ ಮೂಲಗಳು ಇರುವಂತಹ ಆಹಾರಗಳನ್ನ, ದನದ ಹಾಲು, ಹುದುಗಿಸಿದ ಆಹಾರ ಅಂದ್ರೆ ಮೊಸರನ್ನು ತಗೊಂಡ್ರೆ ಅದರಲ್ಲಿ ಜಾಸ್ತಿ ಪ್ರಮಾಣದ ಕ್ಯಾಲ್ಸಿಯಂ ಸಿಗ್ತದೆ. ಆಮೇಲೆ ಕೆಲವೊಂದು ಸೊಪ್ಪುಗಳು, ಸಬ್ಸಿಗೆ ಸೊಪ್ಪು, ಇಂಥ ಸೊಪ್ಪುಗಳು ತಗೊಂಡ್ರೆ ಹಾಲಿನ ಒಂದು ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಕೆಲವರಿಗೆ ಅಷ್ಟು ಪ್ರಮಾಣದಲ್ಲಿ ಹಾಲು ಉತ್ಪತ್ತಿ ಆಗುದಿಲ್ಲ. ಅದಕ್ಕೆ ಆ ಕ್ಷಣದಲ್ಲಿ ಆದದ್ದಲ್ಲ, ಅದು ಮುಂಚೆಯಿಂದನೂ ಆಗಿರ್ತದೆ, ಗರ್ಭಿಣಿ ಆಗಿರುವಾಗ್ಲೇ ಇಲ್ಲ ಅದಕ್ಕಿಂತನೂ ಮುಂಚೆ. ಯಾಕೆಂತಂದ್ರೆ ಅವರ ಆಹಾರ ಪದ್ಧತಿ ಆ ತರ ಇದ್ದು ಅದು ಹಾರ್ಮೋನ್ಗಳಲ್ಲಿ ವೈಪರೀತ್ಯ, ಅಲ್ಲೇ ವ್ಯತ್ಯಾಸ ಮಾಡಿದ್ರೆ ಉತ್ಪತ್ತಿಯಾಗುವ ಹಾಲು ಕೂಡ ಅಲ್ಲಿ ವ್ಯತ್ಯಾಸ ಆಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಸೇರಿಸಬೇಕು. ಮಗು ಯಾವಾಗಲೂ ಹೊಟ್ಟೆ ನೋವು ಅಂತ ಅಳ್ತಾ ಇರ್ತದೆ, ಬಹುಶಃ ಅದಕ್ಕೆ ಹೇಳಿಕೆ ಬರೋದಿಲ್ಲ, ಅಳ್ತಾ ಇರ್ತದೆ ಅಂತ. ಆದ್ರೆ ಅಮ್ಮ ತಿಂದ ಆಹಾರವೇ ಇದಕ್ಕೆ ಕಾರಣ ಅಂತ ಅಮ್ಮನಿಗೂ ಗೊತ್ತಿರೋದಿಲ್ಲ ಎಷ್ಟೋ ಸಾರಿ. ಹೀಗಾಗ್ತದ? ಕೆಲವೊಂದು ಆಹಾರಗಳು, ನಾವೀಗ ತೆಗೆದುಕೊಳ್ಳುವ ಆಹಾರಗಳಲ್ಲಿ ಫಾಸ್ಟ್ ಫುಡ್ಗಳು, ಆಮೇಲೆ ಅದರಲ್ಲಿ ಎಲ್ಲದಕ್ಕೂ ಕೀಟನಾಶಕಗಳು ಅದು ಇದು ಸಿಂಪಡಿಸಿರ್ತೇವೆ. ಅದರಲ್ಲಿ ಏನಾಗ್ತದೆ, ಬಯೋ ಮ್ಯಾಗ್ನಿಫಿಕೇಶನ್ ಅಂತ, ಅದು ನಮ್ಮ ಶರೀರದಿಂದ ಇನ್ನೊಬ್ಬರ ಶರೀರಕ್ಕೆ ಹೋಗುವಾಗ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ತರಕಾರಿಗೆ ಹುಳ ಬರ್ತದೆ ಅಂತ ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡಿರ್ತಾರೆ. ಅದನ್ನ ತೊಳೆದ್ರೂ ಕೆಲವೊಂದು ಹೋಗುದಿಲ್ಲ, ಅದನ್ನ ಹಾಗೆ ತಿಂತೇವೆ ಅಂತದ್ದು. ಈಗ ಗರ್ಭಿಣಿಯರಿಗೆ ಒಂದು ಉದಾಹರಣೆ, ಪ್ಯಾರಾಸಿಟಮಲ್ ತಿನ್ಬಾರ್ದು ಅಂತ ಹೇಳ್ತಾರೆ. ಅದು ಲಿವರ್ ಮೇಲೆ ಅದು ತುಂಬಾ ಪ್ರಭಾವವನ್ನು ಬೀರ್ತದೆ. ಆತರ ತಗೊಂಡಿದ್ದು ಸ್ತನಪಾನ ಮಾಡ್ತಾ ಇರುವಾಗ ತಾಯಿಯ ಶರೀರದಿಂದ ಮಗುವಿಗೂ ಹೋಗ್ತದೆ. ಎಲ್ಲೋ ಒಂದು ಕಡೆ ಎಲ್ಲಾ ಆಹಾರಗಳಲ್ಲ, ಕೆಲವೊಂದು ಅದರ ಶರೀರಕ್ಕೆ ಕೂಡ ಹೋಗ್ತದೆ. ಅದು ಕೆಲವೊಂದು ದುಷ್ಪರಿಣಾಮಗಳನ್ನು ಬೀಳ್ತದೆ. ಕೆಲವೊಂದು ಸಲ ನಾವು ಹೇಳುದು ಅರ್ಧ ಮಾತ್ರ ಸತ್ಯ. ಈಗ ಕೆಲವರು ಹೇಳ್ತಾರೆ ಅದ್ ತಿನ್ಬಾರ್ದು, ಅದ್ ತಿಂದ್ರೆ ಮಗುವಿಗೆ ಹೋಗ್ತದೆ. ಅದು 100% ಸತ್ಯ ಅಲ್ಲ, ಆದ್ರೆ ಎಲ್ಲೋ ಕೆಲವೊಂದು ಈ ತರ ಸ್ವಲ್ಪ ಭಾಗದಲ್ಲಿ ಹೋಗ್ತದೆ. ಅದು ಹೇಗೆ ಪೌಷ್ಟಿಕಾಂಶಗಳು ಮಗುವಿಗೆ ಹೋಗ್ತಾವೋ ಹಾಗೆಯೇ ಬೇಡದೇ ಇರುವಂತಹ ಕೆಲವೊಂದು ಕೆಮಿಕಲ್ಗಳು, ರಾಸಾಯನಿಕಗಳು, ಇಲ್ಲ ಯಾವುದೋ ಒಂದು ಅಂಶ ಅದು ಮಗುವಿಗೆ ಅಗತ್ಯವಿಲ್ಲದೆ ಇರುವುದು ಕೂಡ ಹೋಗ್ತದೆ. ಅವಾಗ ಒಂದು ಮಾತನ್ನ ಹೇಳಿರಿ, ಹುಟ್ಟಿದ ಮಗುವಿಗೆ ತಾಯಿಯ ಹಾಲೇ ಒಂದು ಅಮೃತ ಸಮಾನವಾದಂತಹ ಏಕೈಕ ಆಹಾರ ಅಂತ ಹೇಳಿ. ಆದರೆ ಎಷ್ಟೋ ತಾಯಂದಿರು ಹೇಳುವಂತಹದ್ದು ಸಾಕಷ್ಟು ಪ್ರಮಾಣದಲ್ಲಿ ಮಗುವಿಗೆ ಬೇಕಾದಷ್ಟು ಹಾಲಿನ ಉತ್ಪಾದನೆ ಆಗುವುದಿಲ್ಲ ಅಂತ. ಇದಕ್ಕೆ ಕಾರಣ ಏನು, ಹಾಗೂ ತಾಯಿಯ ಆಹಾರದಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಈ ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತದ? ಮುಖ್ಯವಾಗಿ ಹಾಲಿನ ಉತ್ಪಾದನೆಗೆ ಕಾರಣ ಅಂತಂದ್ರೆ ಹಾರ್ಮೋನ್ನಿಂದಾಗಿ ಅದು ಉತ್ಪತ್ತಿ ಆಗುದು. ಹಾರ್ಮೋನಿನ ಅಂಶದ ಮೇಲೆ ಅದು ನಿರ್ಧಾರವಾಗುವಂಥದ್ದು. ಇವತ್ತಿಂದ ನಾಳೆಗೆ ಅವರ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡಿದ್ರೆ ಅದು ಆಗುದು ಕಷ್ಟ ಇದೆ. ಮುಂಚಿಂದ ಬಂದಂತಹ ಅವರ ಆಹಾರ ಪದ್ಧತಿ, ಈಗ ಅದರಿಂದಾಗಿ ಹಾರ್ಮೋನ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ಅದು ಇದಾಗುದಿಲ್ಲ. ಎಲ್ಲೋ ಒಂದ್ ಕಡೆ ಕೆಲವೊಂದು ಆಹಾರಗಳು, ಈಸ್ಟ್ರೋಜನ್ ಅಂತ ಹೇಳ್ತೇವೆ, ಫೈಟೋ ಈಸ್ಟ್ರೋಜನ್ ಮತ್ತೆ ಪ್ರೊಲ್ಯಾಕ್ಟಿನ್ ಅಂತ ಹೇಳ್ತೇವೆ, ಈ ಹಾರ್ಮೋನ್ಗಳು ಇರುವಂತಹ ಆಹಾರಗಳು. ಆಗ ನಾನು ಸಬ್ಸಿಗೆ ಅಂತ ಹೇಳಿದೆ, ಅದರಲ್ಲಿ ಕ್ಯಾಲ್ಸಿಯಂ ಇದೆ. ಆಮೇಲೆ ಪಾಲಕ್ ಸೊಪ್ಪು ಆಗ್ಬೋದು, ಇಲ್ಲ ಅಂದ್ರೆ ಈ ಅಗಸೆ ಬೀಜ, ಅದರಲ್ಲೆಲ್ಲ ಈ ಹಾರ್ಮೋನ್ ನ ಅಂಶಗಳು ಒಂದ್ ಸ್ವಲ್ಪ ಇರ್ತವೆ. ಅಂತದನ್ನು ತೆಗೆದುಕೊಂಡ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗ್ಬೋದು. ಆದ್ರೆ ಏನೂ ಉತ್ಪತ್ತಿ ಆಗದೆ ಇರುವವರಿಗೆ ಅದನ್ನ ತಗೊಂಡು ಜಾಸ್ತಿ ಆಯ್ತು ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಈ ತರ ಸಪ್ಲಿಮೆಂಟ್ಸ್, ಪೂರಕ ಆಹಾರಗಳು ಬರ್ತವೆ, ಬೇರೆ ಬೇರೆ ಪೌಡರ್ಸ್, ಅದರಲ್ಲಿ ಕೂಡ ಇಂಥದ್ದೇ ಅಂಶಗಳು ಇರ್ತವೆ. ಕ್ಯಾಲ್ಸಿಯಂ ಅಂಶ ಇರ್ತದೆ, ಆಮೇಲೆ ಈ ತರ
ಹಾರ್ಮೋನ್ ಅಂಶಗಳು ಇದ್ದಾಗ ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡಬಹುದು. ಅದು ಯಾಕೆ ಅಂತಂದ್ರೆ ಹಾಲು ಉತ್ಪತ್ತಿ ಆಗುವ ಒಂದು ಪ್ರಕ್ರಿಯೆ ಏನಿದೆ ಅದು ಗರ್ಭಾವಸ್ಥೆಯಿಂದಲೇ ಶುರುವಾಗಿರ್ತದೆ. ಅದು ಪ್ರಸವದ ನಂತರ ಅದನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಬಹುದು, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಮಾಡೋದು ಕಷ್ಟ. ಇನ್ನೊಂದು ವಿಚಾರ ಅಯೋಡಿನ್ಗೆ ಸಂಬಂಧಪಟ್ಟಂತಹದ್ದು, ನೀವು ಈಗಾಗಲೇ ಪ್ರಸ್ತಾಪ ಮಾಡಿರಿ, ಲಘು ಪೋಷಕಾಂಶಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತ ಹೇಳಿ. ಈ ಅಯೋಡಿನ್ನ ಒಂದು ಪ್ರಾಮುಖ್ಯತೆ ಏನು, ಅದು ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸಬೇಕು, ಹಾಗೂ ಅದರ ಕೊರತೆ ಉಂಟಾದ್ರೆ ಏನೇನು ದುಷ್ಪರಿಣಾಮಗಳು ಉಂಟಾಗ್ತವೆ? ಅಯೋಡಿನ್ ಎಲ್ರಿಗೂ ಸಾಮಾನ್ಯವಾಗಿ ಬೇಕು. ಯಾಕೆ ಅಂತಂದ್ರೆ ಅಯೋಡಿನ್ ನಮ್ಮ ಶರೀರದ ಕಾರ್ಯಗಳಿದೆ ಅದು ಇದ್ದ ಹಾಗೆ ನಡೆಸಿಕೊಂಡು ಹೋಗ್ತದೆ. ಈಗ ಅಯೋಡಿನ್ ಕೊರತೆ ಆದಾಗ ಯಾಕೆ ಗರ್ಭಿಣಿಯರಲ್ಲಿ ಅದನ್ನ ನಾವು ಅತಿ ಅಗತ್ಯ ಅಂತ ಹೇಳ್ತೇವೆ ಅಂತಂದ್ರೆ, ಅಯೋಡಿನ್ನ ಒಂದು ಮುಖ್ಯ ಕಾರ್ಯ ಏನಂತಂದ್ರೆ ಮೆದುಳಿನ ರಚನೆಯಲ್ಲಿ. ಈಗ ಗರ್ಭಾವಸ್ಥೆಯಲ್ಲಿ ಅಯೋಡಿನ್ ಕಡಿಮೆ ಆದ್ರೆ ಮಗುವಿನ ಭ್ರೂಣದ ಮೆದುಳು ರಚನೆ ಆಗ್ತಾ ಇರ್ತದೆ. ಆಗ ಅಲ್ಲಿ ಏನು ನ್ಯೂನತೆ ಬರ್ತದೆ, ಬುದ್ಧಿಮಾಂದ್ಯತೆ ಬರುವ ಸಾಧ್ಯತೆಗಳು ಜಾಸ್ತಿ. ಅಷ್ಟು ಮಾತ್ರ ಅಲ್ಲ, ಜನನದ ನಂತರ ಕೂಡ ಬೆಳವಣಿಗೆಯ ಸಮಯದಲ್ಲಿ ಕೂಡ ಮಗುವಿಗೆ ಅಯೋಡಿನ್ ಅದು ಅತಿ ಅಗತ್ಯ. ಯಾಕೆ ಅಂತಂದ್ರೆ ಆಗ ಮೆದುಳಿನ ರಚನೆ ಗರ್ಭಾವಸ್ಥೆಯಲ್ಲಿ ಆಗಿರ್ತದೆ, ಆದ್ರೆ ಅದರ ಬೆಳವಣಿಗೆ ಅದೀಗ ಮಾತು ಕಲಿತಾ ಇರ್ತದೆ, ಇಲ್ಲ ಇನ್ನೊಬ್ಬರ ಜೊತೆಗೆ ಹೇಗೆ ನೋಡ್ಬೇಕು ಮಾಡ್ಬೇಕು ಬೇರೆ ಬೇರೆ ಅದು ಕಲಿತಾ ಇರ್ತದೆ. ತನ್ನ ಸುತ್ತಲಿನ ಪರಿಸರದಿಂದ ಸಾಕಷ್ಟು ಕಲಿತದೆ. ಇಂಟೆಲಿಜೆನ್ಸ್, IQ ಅದರ ಮೇಲೆ ಅದು ದುಷ್ಪರಿಣಾಮ ಬೀಳ್ತದೆ ಸಾಕಷ್ಟು ಪ್ರಮಾಣದಲ್ಲಿ ಅಯೋಡಿನ್ ಇಲ್ಲದಿದ್ರೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಬ್ರು ಉಪ್ಪಿನಲ್ಲಿ ಅಯೋಡಿನ್ ಇದೆ, ಅದನ್ನ ಬೇರೆ ನಾವು ತೆಗೆದುಕೊಳ್ಬೇಕು ಅಂತ ಇಲ್ಲ. ಕೆಲವೊಬ್ರು ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಿಲ್ಲ, ಕಡಿಮೆ ಇಲ್ಲ. ಒಂದೊಂದು ಸಮಯದಲ್ಲಿ ಜಾಸ್ತಿ ಉಪ್ಪು ತಿಂದ್ರೆ ಏನಾದ್ರೂ ಆಗ್ಬೋದು, ಜಾಸ್ತಿ ತಿನ್ಬೇಕಾಗಿಲ್ಲ, ಇಷ್ಟು ಅಗತ್ಯ ಇದೆ ಅಷ್ಟು ತೆಗೆದುಕೊಳ್ಳೋದು, ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು. ಕೆಲವರು ಅದನ್ನ ಪೂರ್ತಿಯಾಗಿ ಬಿಟ್ಬಿಡ್ತಾರೆ. ಕೆಲವೊಬ್ಬರಿಗೆ ಏನಾಗ್ತದೆ, ಈ ಕೈಯಲ್ಲಿ ಕಾಲಲ್ಲಿ ಊದಿಕೊಳ್ಳುವಂಥದ್ದು ಅದು ಸ್ವಾಭಾವಿಕ ಬಂದೇ ಬರ್ತದೆ. ಆದ್ರೆ ಮುಂಚೆನೆ ಅದು ಹಾಗೆ ಆಗ್ಬಾರ್ದು ಅಂತ ಕಡಿಮೆ ಉಪ್ಪಿನ ಅಂಶ ತಿನ್ನುದು ಅಂತದೆಲ್ಲ ಸ್ವತಃಕ್ಕೆ ಮಾಡಿಕೊಳ್ತಾರೆ. ಆತರ ಮಾಡೋದ್ರಿಂದ ಈ ತರ ತೊಂದರೆಗಳು ಬರ್ತವೆ. ಇನ್ನೊಂದು ಏನಂತಂದ್ರೆ, ಉಪ್ಪಿನ ಅಂಶ ತೆಗೆದುಕೊಂಡ್ರು ತೊಂದರೆ ಇಲ್ಲ, ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬೇಕು. 8 ರಿಂದ 12 ಗ್ಲಾಸುಗಳಷ್ಟು ನೀರು ಪ್ರತಿದಿನ ಬೇಕೇ ಬೇಕು. ಅದಿಲ್ಲ ಅಂದ್ರೆ ತೊಂದರೆಗಳು ಉಂಟಾಗ್ತವೆ. ಆಹಾರ ಸೇವಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಈ ಆಹಾರದಲ್ಲಿರುವಂತಹ ಪೋಷಕಾಂಶ ರಕ್ತಗತವಾಗುವಂತಹದ್ದು ಕೂಡ ಅಷ್ಟೇ ಮುಖ್ಯ. ಇದಕ್ಕೆ ಪೂರಕವಾಗಿ ನಮ್ಮ ಜೀವನ ಕ್ರಮ ಹೇಗಿರಬೇಕು ಅಂತ, ಆಹಾರ ನಮ್ಮ ದೇಹಕ್ಕೆ ಸೇರ್ಕೊಳ್ಳುವ ಹಾಗೆ ಮಾಡುವುದು. ಆಹಾರ ಸೇರ್ಕೊಳ್ಳುವ ಹಾಗೆ ಮಾಡೋದ್ರಲ್ಲಿ 50% ಆಹಾರ ಯಾವ ರೀತಿ ತೆಗೆದುಕೊಳ್ತೇವೆ ಅನ್ನೋದ್ರ ಮೇಲೆ. ಈಗ ನಾನಾಗ ಹೇಳಿದಾಗೆ ಮೊಳಕೆ ಬರ್ಸಿದ್ರೆ ಅದರದ್ದು ಬಯೋ ಅವೈಲೇಬಿಲಿಟಿ, ಅದರಲ್ಲಿ ಇರುವ ಅಂಶ ನಮ್ಗೆ ಜಾಸ್ತಿ ತಗೊಳ್ತೇವೆ. ಇನ್ನು 50% ನಮ್ಮದು. ಈಗ ಕೆಲವರು ಕೂತಲ್ಲೇ ಕೂರ್ತಾರೆ. ಗರ್ಭಿಣಿಯರಿಗೆ ಆಹಾರ ಸೇವನೆಯ ಜೊತೆಗೆ ಶಾರೀರಿಕ ಒಂದು ವ್ಯಾಯಾಮಗಳು ಅಷ್ಟೇ ಅಗತ್ಯ. ಕೆಲವರು ಏನು ಕೆಲಸ ಮಾಡೋದೇ ಇಲ್ಲ, ಕೆಲವೊಬ್ಬರಿಗೆ ಆತರ ಇರ್ತದೆ, ಬೆಡ್ ರೆಸ್ಟ್ ಅನಿವಾರ್ಯ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಹೊರತು ಸಾಮಾನ್ಯವಾಗಿ ಒಂದು ಪ್ರತಿದಿನ ಒಂದಿಷ್ಟು ದೂರ ನಡೆದಾಡುವುದು, ಸಣ್ಣ ಪುಟ್ಟ ಕೆಲಸ ಮಾಡುವುದು ಅಂತದೆಲ್ಲ ಮಾಡಿದ್ರೆ ಆಗ ಏನಾಗ್ತದೆ ಅಂತಂದ್ರೆ, ನಾವು ವ್ಯಾಯಾಮ ಮಾಡಿದ ಕೂಡಲೇ ಮೆಟಬಾಲಿಸಮ್, ಶರೀರದಲ್ಲಿ ಇರುವಂತಹ ಈ ಪಚನ ಕ್ರಿಯೆ ಆಗ್ಲಿ, ಅದು ಶರೀರ ಒಂದು ಪೌಷ್ಟಿಕಾಂಶಗಳನ್ನು ತೆಗೊಳ್ಳೋದು ಅದು ಜಾಸ್ತಿ ಆಗ್ತದೆ. ಆತರ ವ್ಯಾಯಾಮ ಮತ್ತೆ ಸರಿಯಾದ ರೀತಿಯಲ್ಲಿ ಆಹಾರ ಮಾಡಿದ್ರೆ ಆಗ ತೆಗೊಂಡ ಒಂದು ಪೌಷ್ಟಿಕಾಂಶ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಒಳ್ಳೆಯದು. ಡಾಕ್ಟರ್ ದಿವ್ಯಾ ದೋಸೆಮನಿಯವರೇ, ಗರ್ಭಿಣಿಯರ ಹಾಗೂ ಬಾಣಂತಿಯರ ಆಹಾರ ಕ್ರಮ ಹೇಗಿರಬೇಕು, ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಗರ್ಭಿಣಿಯರ ಹಾಗೂ ಬಾಣಂತಿಯರ ಆಹಾರ ಕ್ರಮ ಕುರಿತು ಆಹಾರ ತಜ್ಞೆ ಡಾಕ್ಟರ್ ದಿವ್ಯಾ ದೋಸೆಮನೆ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.